ವೆಲ್ಕಮ್ ಟು PMC ಕನ್ನಡ ಚಾನಲ್. ನಾನು ನಿಮ್ಮ ಜಿ ಕನ್ನಡದ ಕಣ್ಮಣಿ ಶೇಖ್ ಅಭಿಷೇಕ್. ಈಗ ನಾನು ನಿಮಗೆಲ್ಲ ಒಂದು ಪುಟ್ಟ ಕಥೆನ ಹೇಳ್ತೀನಿ. ಒಂದು ದಾರಿಯಲ್ಲಿ ಒಬ್ಬ ಶಿಲ್ಪಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ 2 ಸುಂದರವಾದ ಕಲ್ಲುಗಳು ಕಾಣಿಸುತ್ತೆ. ಅವರು ಯೋಚಿಸ್ತಾರೆ, ನಾನು ಈ 2 ಕಲ್ಲುಗಳ ಹತ್ರ ಒಂದು ಸುಂದರವಾದ ಮೂರ್ತಿ ಮಾಡ್ಬೋದು ಅಂತ. ಅವರು ಯೋಚಿಸಿ ಮೊದಲನೇ ಕಲ್ಲು ಹತ್ರ ಹೋಗ್ತಾರೆ. ಮೊದಲನೇ ಕಲ್ಲು ಹತ್ರ ಅವರು ಹೋಗಿ ಅವರ ಕೈಚೀಲದಲ್ಲಿದ್ದ ಸಾಮಾನುಗಳನ್ನು ತೆಗೆದು ಮುಂದೆ ಇಡ್ತಾರೆ. ಇಟ್ಟು ಮಂತ್ರವನ್ನು ಜಪಿಸುತ್ತಾರೆ. ಮಂತ್ರವನ್ನು ಜಪಿಸಿದ ನಂತರ ಇನ್ನೇನು ಉಳಿಪೆಟ್ಟು ಕೊಡಬೇಕು ಅನ್ನೋಷ್ಟರಲ್ಲಿ ಆ ಕಲ್ಲು ಹೇಳುತ್ತಂತೆ, ನನ್ನನ್ನು ಬಿಟ್ಟು ಬಿಡಿ, ನನಗೆ ಹೊಡೆದ್ರೆ ನನಗೆ ನೋವಾಗತ್ತೆ, ನೀವು ನನಗೆ ಹೊಡಿಬೇಡಿ, ನನ್ನ ಪಾಡಿಗೆ ನನ್ನನ್ನು ಇರೋಕ್ಕೆ ನೀವು ಬಿಟ್ಟುಬಿಡಿ ಅಂತ ಆ ಕಲ್ಲು ಶಿಲ್ಪಿಗಾರಂಗೆ ಹೇಳುತ್ತಂತೆ. ಹೋಗಲಿ ಬಿಡು ಅಂತ ಶಿಲ್ಪಿಗಾರ ಇನ್ನು ಪಕ್ಕದಲ್ಲೇ ಇತ್ತಲ್ಲ ಅವನು ಇನ್ನೊಂದು ಕಲ್ಲು, ಆ 2ನೇ ಕಲ್ಲು ಹತ್ರ ಬರ್ತಾರೆ. ಮಂತ್ರವನ್ನು ಜಪಿಸುತ್ತಾರೆ. ಮಂತ್ರ ಜಪಿಸಿದ ನಂತರ ಅವರು ಉಳಿಪೆಟ್ಟು ಕೊಡಲು ಹೋಗ್ತಾರೆ. ಆಗ ಆ ಕಲ್ಲು ಯೋಚಿಸುತ್ತೆ, ಈ ಶಿಲ್ಪಿಗಾರರು ಏನೋ ಮಂತ್ರ ಹೇಳ್ತಿದ್ದಾರೆ ಅನಿಸುತ್ತೆ, ಇವರು ನನ್ನ ಜೀವನದಲ್ಲಿ ಏನಾದರೂ ಬದಲಾಯಿಸಬಹುದು ಅಂತ ಅಂದ್ಕೊಂಡು ನನಗೆ ಬರುವ ಕಷ್ಟಗಳು, ನನಗೆ ಬರುವ ಪೆಟ್ಟುಗಳನ್ನು ನಾನು ಸಹಿಸ್ಕೊಳ್ಬೇಕು ಅಂತ ಆ ಕಲ್ಲು ಯೋಚನೆ ಮಾಡಿ ಅದಕ್ಕೆ ಬರುವ ಪೆಟ್ಟುಗಳನ್ನೆಲ್ಲ ಅದು ತಡ್ಕೊಳ್ಳುತ್ತೆ. ಆ ನಂತರ ಶಿಲ್ಪಿಗಾರ ನೋಡುತ್ತಿದ್ದಂತೆ ಒಂದು ಅದ್ಭುತವಾದ ಮೂರ್ತಿಯನ್ನು 2ನೇ ಕಲ್ಲಿಂದ ಮಾಡ್ತಾರೆ. ಅದೇ ದಾರಿಯಲ್ಲಿ ಹೋಗುವ ಕೆಲವು ಜನರು ಮೂರ್ತಿಗೆ ಪೂಜೆ ಪುನಸ್ಕಾರಗಳನ್ನು ಎಲ್ಲ ಮಾಡ್ತಾ ಇದ್ರು. ಹಾಗೆ ಮೊದಲನೇ ಕಲ್ಲಿತ್ತಲ್ವಾ, ಆ ಕಲ್ಲಿಗೆ ತೆಂಗಿನಕಾಯಿ ಹೊಡಿತಾ ಇದ್ರು. ಆಗ ಆ ಮೊದಲನೇ ಕಲ್ಲು 2ನೇ ಮೂರ್ತಿ ಕಲ್ಲಿಗೆ ಹೇಳುತ್ತಂತೆ, ನೀವು ತುಂಬ ಅದೃಷ್ಟ ಮಾಡಿದ್ದೀರಿ, ನಿಮಗೆ ಮಾತ್ರ ಪೂಜೆ ಪುನಸ್ಕಾರ ಅಭಿಷೇಕ ಎಲ್ಲವೂ ನಡೀತಾ ಇದೆ, ನನಗೆ ಪೆಟ್ಟು ಮೇಲೆ ಪೆಟ್ಟು ಬೀಳ್ತಾನೆ ಇದೆ ಅಂತ ಆ ಮೊದಲನೇ ಕಲ್ಲು 2ನೇ ಮೂರ್ತಿ ಕಲ್ಲಿಗೆ ಹೇಳುತ್ತೆ. ಆಗ 2ನೇ ಮೂರ್ತಿ ಕಲ್ಲು ಮೊದಲನೇ ಕಲ್ಲಿಗೆ ಹೇಳುತ್ತೆ, ನೋಡಿ, ಆ ಮೂರ್ತಿಗಾರ ಮೊದಲು ನಿಮ್ಮ ಥರನೇ ಬಂದಿದ್ದರು, ನೀವೇನಾದರೂ ಅವರ ಪೆಟ್ಟನ್ನು ಸಹಿಸ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನೀವು ನನ್ನ ಸ್ಥಾನದಲ್ಲಿ ಇರ್ತಾಯಿದ್ರಿ. ನೀವು ಆ ಶಿಲ್ಪಿಗಾರನ ಕೆಲವು ಏಟುಗಳನ್ನು ತಡ್ಕೊಂಡಿಲ್ಲ, ಅದಕ್ಕೋಸ್ಕರ ನೀವು ಇವಾಗ ದಿನಾಲು ನಿಮ್ಮ ಜೀವನ ಪೂರ್ತಿ ನೀವು ಏಟನ್ನು ತಿನ್ನಬೇಕು. ಆ 2ನೇ ಮೂರ್ತಿ ಕಲ್ಲು ಆ ಮೊದಲನೇ ಕಲ್ಲಿಗೆ ಹೇಳುತ್ತಂತೆ. ಈ ಕಥೆಯಿಂದ ನಾವೇನು ತಿಳ್ಕೋಬೇಕು ಅಂದರೆ, ನಾವು ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳನ್ನು ಸಹಿಸ್ಕೊಂಡು ಮುಂದೆ ಏನಾಗುತ್ತೋ ಅಂತ ನೋಡಬೇಕು. ಫ್ರೆಂಡ್ಸ್, ಮತ್ತೆ ಮುಂದಿನ ಕಥೆಯೊಂದಿಗೆ ನಾವೆಲ್ಲರೂ ಸಿಗೋಣ. ಅಲ್ಲಿವರೆಗೂ PMC ಕನ್ನಡ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.